ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಕೂಡ ಉಡುಪಿ ಜಿಲ್ಲೆಯ ಈ ಒಂದು ಗ್ರಾಮಕ್ಕೆ ಇದುವರೆಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದರರ್ಥ ಉಡುಪಿಯ ಈ ಗ್ರಾಮದಲ್ಲಿ ಬರೋಬ್ಬರಿ 41 ಮನೆಗಳಿವೆ. ಆದ್ರೆ ಈ ಒಂದು ಗ್ರಾಮಸ್ಥರು ದಿನನಿತ್ಯ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಅಥವಾ ಬೇರೆಯವರು ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಬರೋಬ್ಬರಿ 1.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋಗಬೇಕು. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಅಷ್ಟಕ್ಕೂ ಆ ಗ್ರಾಮದ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದ್ರೂ ಕೂಡ ಕಾಪು ತಾಲೂಕಿನ ಬೆಟಗೇರಿ ಪ್ರದೇಶದ ಜನರಿಗೆ ಮಾತ್ರ ಒಂದು ರೀತಿಯಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಂತದ್ದು. ಕಾಪು ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬೆಟಗೇರಿ ಅನ್ನುವಂಥ ಊರಿದು. ಇಲ್ಲಿ ಸುಮಾರು 47ಕ್ಕೂ ಅಧಿಕ ಮನೆಗಳಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ವಯೋವೃದ್ಧರು ಮಕ್ಕಳು ಕೂಡ ವಾಸ ಮಾಡುವಂತ ಪ್ರದೇಶ ಇದು. ಆದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಅವರಿಗೆ ಹೋಗೋದಕ್ಕೆ ಸರಿಯಾದ ದಾರಿನೇ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇಷ್ಟು ವರ್ಷಗಳಾದ್ರೂ ಪಂಚಾಯಿತಿಗಳು ಇದ್ರು, ಸ್ಥಳೀಯ ಬೇರೆ ಬೇರೆ ಆಡಳಿತ ವರ್ಗಗಳು ಇದ್ರೂ ಕೂಡ ಯಾವುದೂ ಕೂಡ ಇವರ ಪ್ರಯೋಜನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸುಮಾರು 47 ಮನೆಗಳು ಈ ಭಾಗದಲ್ಲಿ ಇರುವಂತದ್ದು. ಮಳೆಗಾಲ ಅಂತ ಬಂದ್ರೆ ಯಾವುದೇ ಊರಿಗೆ ಸಂಪರ್ಕ ಇಲ್ಲದೆ ಬದುಕುವಂತ ಪರಿಸ್ಥಿತಿ. ಬೇಸಿಗೆಯಲ್ಲೂ ಕೂಡ ಅಷ್ಟೇ 1-2 ಕಿಲೋಮೀಟರ್ನಷ್ಟು ಕಾಲು ದಾರಿಯಲ್ಲಿ ಗದ್ದೆಯ ಹುನಿಗಳ ಮೇಲೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು. ಹಾಗಾಗಿ ಇವರು ಬೇರೆ ಬೇರೆ ಕಚೇರಿಗಳ ಬಾಗಿಲು ತಟ್ಟಿದ್ರು, ಪಂಚಾಯತ್ ಬಾಗಿಲು ತಟ್ಟಿದ್ರು, ಜಿಲ್ಲಾಡಳಿತದ ಬಾಗಿಲು ತಟ್ಟಿದ್ರು ಕೂಡ ಇವರ ಪಾಲಿಗೆ ಇನ್ನೂ ಕೂಡ ರಸ್ತೆ ಅನ್ನೋದು ಮರೀಚಿಕೆಯಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರ ಬೇಡಿಕೆ ಇರುವಂತದ್ದು, ನೀವು ನಮಗೆ ಏನೇ ಕೊಡದಿದ್ರು ಪರವಾಗಿಲ್ಲ, ಒಂದು ರಸ್ತೆಯನ್ನ ಮಾಡಿಕೊಡಿ, ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕು, ವಯೋವೃದ್ಧರನ್ನ ಹೊತ್ತುಕೊಂಡು ಆಸ್ಪತ್ರೆಗೆ ಸಾಗಿಸೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ, ಒಂದು ವಾಹನ ಕೂಡ ಬರೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇರುವ ಈ ಊರನ್ನ ಇನ್ನಾದ್ರೂ ಒಂದಷ್ಟು ಉದ್ಧಾರ ಮಾಡಿ ಅನ್ನುವಂತ ಬೇಡಿಕೆ ಈ ಭಾಗದ ಜನರದ್ದು. ಆದ್ರೆ ಸರ್ಕಾರ ಅಥವಾ ಸ್ಥಳೀಯರು ಕೂಡ ಒಂದಷ್ಟು ಮನಸ್ಸು ಮಾಡಬೇಕಾಗ್ತದೆ. ಕೆಲವೊಂದು ಕಡೆ ಖಾಸಗಿ ಜಾಗಗಳು ಇರೋದು ಕೂಡ ಒಂದಷ್ಟು ತೊಡಕಿಗೆ ಕಾರಣ ಆಗಿರುವಂತದ್ದು. ಪಂಚಾಯತ್ ಅಥವಾ ಸರ್ಕಾರ ಸ್ಥಳೀಯರನ್ನ, ಖಾಸಗಿ ಜಾಗ ಇರೋರನ್ನ ಮನವೊಲಿಸಿ ಈ ಭಾಗದ ಜನರಿಗೆ ಒಂದು ರಸ್ತೆಯನ್ನ ಮಾಡಿಕೊಡುವ ಕಡೆಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಗ್ರಾಮ ಗ್ರಾಮಕ್ಕೂ ರಸ್ತೆ ಆಗಬೇಕು ಅನ್ನುವಂತ ಕನಸು ಕಂಡ ಪ್ರಧಾನಿಗಳು ಕೂಡ ನಮ್ಮಲ್ಲಿ ಆಗಿ ಹೋಗಿದ್ರು. ಆದ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ. ಅದು ಕೂಡ ಮುಂದುವರಿದ ಜಿಲ್ಲೆ ಉಡುಪಿ ಅಂತ ನಾವು ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಂಥ ಉಡುಪಿ ಜಿಲ್ಲೆಯಲ್ಲೇ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಜಿಲ್ಲೆಗಳ ಗತಿ ಏನು ಅನ್ನುವಂತ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತದೆ. ಇಲ್ಲೇ ಸ್ಥಳೀಯರಾಗಿರೋರು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಅವರು ಸಾಕಷ್ಟು ವರ್ಷದಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನೇ ಮಾತಾಡಿಸುವ. ಸರ್, ಈ ಸಮಸ್ಯೆಯನ್ನ ಯಾರ ಬಳಿಗೂ ತಗೊಂಡೋಗಿಲ್ವಾ ಅಥವಾ ಯಾವ ಕಾರಣದಿಂದ ಇನ್ನೂ ಕೂಡ ಇಲ್ಲಿ ಕಾಲು ದಾರಿಯೇ ಇದೆ, ರಸ್ತೆ ಆಗಿಲ್ಲ ಅನ್ನುವಂಥದ್ದು? ಸರ್, ನಾವು 25 ವರ್ಷದಿಂದ ಪಂಚಾಯತಿಗೆ ಅಡ್ಡಾಡ್ತಾ ಇದ್ದೇವೆ. ಎಲ್ಲ ಪ್ರಯತ್ನವೂ ನಾವು ಮಾಡಿದ್ದೇವೆ. ಕಳೆದ 5 ವರ್ಷದಿಂದ ಅಂತೂ ನಾವು ನಮ್ಮ ಕೆಲಸಕ್ಕೆ ರಜೆ ಹಾಕಿ ಪಂಚಾಯತಿಗೆ ಹೋಗುದು, ಅಲ್ಲಿ ಕೇಳುದು ಎಂತ ಮಾಡಬೇಕು. ಅವರು ಎಲ್ಲ ಡೀಟೇಲ್ ಕೊನೆಗೆ ಹೇಳಿದ್ರು, ನೀವೊಂದು ಲೆಟರ್ ಕೊಡ್ತೇನೆ, ಅದರಲ್ಲಿ ಒಂದು ಸೈನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಅವರು, ಕೆಲವೆಲ್ಲ ಜಾಗದವರು ಪರವರಲ್ಲಿ ಇರ್ಬೋದು, ಅವರದ್ದು ಗೊತ್ತಾಗ್ಲಿಲ್ಲ ಆದ್ರೆ ನೀವು ಹೇಳಿ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 1 ವರ್ಷದಿಂದ ನಾವು ಅವರ ಹಿಂದೆನೇ ಇದ್ದೇವೆ. ಕಚ್ಚಾ ರಸ್ತೆಯನ್ನಾದ್ರೂ ಅಟ್ಲೀಸ್ಟ್ ಮಾಡಿಕೊಡ್ಲಿ ಅನ್ನೋದು ಈ ಗ್ರಾಮದ ಜನರ ಬೇಡಿಕೆ ಆಗಿರುವಂತದ್ದು. ಈ ಕಡೆಗೆ ಸರ್ಕಾರ ಒಂದಷ್ಟು ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಕೂಡ ಉಡುಪಿ ಜಿಲ್ಲೆಯ ಈ ಒಂದು ಗ್ರಾಮಕ್ಕೆ ಇದುವರೆಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದರರ್ಥ ಉಡುಪಿಯ ಈ ಗ್ರಾಮದಲ್ಲಿ ಬರೋಬ್ಬರಿ 41 ಮನೆಗಳಿವೆ. ಆದ್ರೆ ಈ ಒಂದು ಗ್ರಾಮಸ್ಥರು ದಿನನಿತ್ಯ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಅಥವಾ ಬೇರೆಯವರು ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಬರೋಬ್ಬರಿ 1.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋಗಬೇಕು. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಅಷ್ಟಕ್ಕೂ ಆ ಗ್ರಾಮದ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದ್ರೂ ಕೂಡ ಕಾಪು ತಾಲೂಕಿನ ಬೆಟಗೇರಿ ಪ್ರದೇಶದ ಜನರಿಗೆ ಮಾತ್ರ ಒಂದು ರೀತಿಯಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಂತದ್ದು. ಕಾಪು ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬೆಟಗೇರಿ ಅನ್ನುವಂಥ ಊರಿದು. ಇಲ್ಲಿ ಸುಮಾರು 47ಕ್ಕೂ ಅಧಿಕ ಮನೆಗಳಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ವಯೋವೃದ್ಧರು ಮಕ್ಕಳು ಕೂಡ ವಾಸ ಮಾಡುವಂತ ಪ್ರದೇಶ ಇದು. ಆದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಅವರಿಗೆ ಹೋಗೋದಕ್ಕೆ ಸರಿಯಾದ ದಾರಿನೇ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದ್ರೆ
ಯಾಕಂದ್ರೆ ಇಷ್ಟು ವರ್ಷಗಳಾದ್ರೂ ಪಂಚಾಯಿತಿಗಳು ಇದ್ರು, ಸ್ಥಳೀಯ ಬೇರೆ ಬೇರೆ ಆಡಳಿತ ವರ್ಗಗಳು ಇದ್ರೂ ಕೂಡ ಯಾವುದೂ ಕೂಡ ಇವರ ಪ್ರಯೋಜನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸುಮಾರು 47 ಮನೆಗಳು ಈ ಭಾಗದಲ್ಲಿ ಇರುವಂತದ್ದು. ಮಳೆಗಾಲ ಅಂತ ಬಂದ್ರೆ ಯಾವುದೇ ಊರಿಗೆ ಸಂಪರ್ಕ ಇಲ್ಲದೆ ಬದುಕುವಂತ ಪರಿಸ್ಥಿತಿ. ಬೇಸಿಗೆಯಲ್ಲೂ ಕೂಡ ಅಷ್ಟೇ 1-2 ಕಿಲೋಮೀಟರ್ನಷ್ಟು ಕಾಲು ದಾರಿಯಲ್ಲಿ ಗದ್ದೆಯ ಹುನಿಗಳ ಮೇಲೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು. ಹಾಗಾಗಿ ಇವರು ಬೇರೆ ಬೇರೆ ಕಚೇರಿಗಳ ಬಾಗಿಲು ತಟ್ಟಿದ್ರು, ಪಂಚಾಯತ್ ಬಾಗಿಲು ತಟ್ಟಿದ್ರು, ಜಿಲ್ಲಾಡಳಿತದ ಬಾಗಿಲು ತಟ್ಟಿದ್ರು ಕೂಡ ಇವರ ಪಾಲಿಗೆ ಇನ್ನೂ ಕೂಡ ರಸ್ತೆ ಅನ್ನೋದು ಮರೀಚಿಕೆಯಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರ ಬೇಡಿಕೆ ಇರುವಂತದ್ದು, ನೀವು ನಮಗೆ ಏನೇ ಕೊಡದಿದ್ರು ಪರವಾಗಿಲ್ಲ, ಒಂದು ರಸ್ತೆಯನ್ನ ಮಾಡಿಕೊಡಿ, ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕು, ವಯೋವೃದ್ಧರನ್ನ ಹೊತ್ತುಕೊಂಡು ಆಸ್ಪತ್ರೆಗೆ ಸಾಗಿಸೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ, ಒಂದು ವಾಹನ ಕೂಡ ಬರೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇರುವ ಈ ಊರನ್ನ ಇನ್ನಾದ್ರೂ ಒಂದಷ್ಟು ಉದ್ಧಾರ ಮಾಡಿ ಅನ್ನುವಂತ ಬೇಡಿಕೆ ಈ ಭಾಗದ ಜನರದ್ದು. ಆದ್ರೆ ಸರ್ಕಾರ ಅಥವಾ ಸ್ಥಳೀಯರು ಕೂಡ ಒಂದಷ್ಟು ಮನಸ್ಸು ಮಾಡಬೇಕಾಗ್ತದೆ. ಕೆಲವೊಂದು ಕಡೆ ಖಾಸಗಿ ಜಾಗಗಳು ಇರೋದು ಕೂಡ ಒಂದಷ್ಟು ತೊಡಕಿಗೆ ಕಾರಣ ಆಗಿರುವಂತದ್ದು. ಪಂಚಾಯತ್ ಅಥವಾ ಸರ್ಕಾರ ಸ್ಥಳೀಯರನ್ನ, ಖಾಸಗಿ ಜಾಗ ಇರೋರನ್ನ ಮನವೊಲಿಸಿ ಈ ಭಾಗದ ಜನರಿಗೆ ಒಂದು ರಸ್ತೆಯನ್ನ ಮಾಡಿಕೊಡುವ ಕಡೆಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಗ್ರಾಮ ಗ್ರಾಮಕ್ಕೂ ರಸ್ತೆ ಆಗಬೇಕು ಅನ್ನುವಂತ ಕನಸು ಕಂಡ ಪ್ರಧಾನಿಗಳು ಕೂಡ ನಮ್ಮಲ್ಲಿ ಆಗಿ ಹೋಗಿದ್ರು. ಆದ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ. ಅದು ಕೂಡ ಮುಂದುವರಿದ ಜಿಲ್ಲೆ ಉಡುಪಿ ಅಂತ ನಾವು ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಂಥ ಉಡುಪಿ ಜಿಲ್ಲೆಯಲ್ಲೇ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಜಿಲ್ಲೆಗಳ ಗತಿ ಏನು ಅನ್ನುವಂತ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತದೆ. ಇಲ್ಲೇ ಸ್ಥಳೀಯರಾಗಿರೋರು ನಮ್ಮ ಜೊತೆಗಿದ್ದಾರೆ, ಯಾಕಂದ್ರೆ ಅವರು ಸಾಕಷ್ಟು ವರ್ಷದಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನೇ ಮಾತಾಡಿಸುವ. ಸರ್, ಇದು ಈ ಸಮಸ್ಯೆಯನ್ನ ಯಾರ ಬಳಿಗೂ ತಗೊಂಡೋಗಿಲ್ವಾ, ಅಥವಾ ಯಾವ ಕಾರಣದಿಂದ ಇನ್ನೂ ಕೂಡ ಇಲ್ಲಿ ಕಾಲು ದಾರಿಯೇ ಇದೆ, ರಸ್ತೆ ಆಗಿಲ್ಲ ಅನ್ನುವಂಥದ್ದು? ಸರ್, ನಾವು 25 ವರ್ಷದಿಂದ ಪಂಚಾಯತಿಗೆ ಅಲೆದಾಡ್ತಾ ಇದ್ದೇವೆ. ಎಲ್ಲ ಪ್ರಯತ್ನವೂ ನಾವು ಮಾಡಿದ್ದೇವೆ. ಕಳೆದ 5 ವರ್ಷದಿಂದ ನಾವು ನಮ್ಮ ಕೆಲಸಕ್ಕೆ ರಜೆ ಹಾಕಿ ಪಂಚಾಯತಿಗೆ ಹೋಗುದು, ಅಲ್ಲಿ ಕೇಳುದು ಎಂತ ಮಾಡಬೇಕು. ಅವರು ಎಲ್ಲ ಡೀಟೇಲ್ ಕೊನೆಗೆ ಹೇಳಿದ್ರು, ನೀವೊಂದು ಲೆಟರ್ ಕೊಡ್ತೇನೆ, ಅದರಲ್ಲಿ ಒಂದು ಸೈನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಅವರು, ಕೆಲವೆಲ್ಲ ಜಾಗದವರು ಪರವರಲ್ಲಿ ಇರ್ಬೋದು, ಅವರದ್ದು ಗೊತ್ತಾಗ್ಲಿಲ್ಲ ಆದ್ರೆ ನೀವು ಹೇಳಿ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 1 ವರ್ಷದಿಂದ ನಾವು ಅವರ ಹಿಂದೆನೇ ಇದ್ದೇವೆ. ಕಚ್ಚಾ ರಸ್ತೆಯನ್ನಾದ್ರೂ ಅಟ್ಲೀಸ್ಟ್ ಮಾಡಿಕೊಡ್ಲಿ ಅನ್ನೋದು ಈ ಗ್ರಾಮದ ಜನರ ಬೇಡಿಕೆ ಆಗಿರುವಂತದ್ದು. ಈ ಕಡೆಗೆ ಸರ್ಕಾರ ಒಂದಷ್ಟು ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಕೂಡ ಉಡುಪಿ ಜಿಲ್ಲೆಯ ಈ ಒಂದು ಗ್ರಾಮಕ್ಕೆ ಇದುವರೆಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇದರರ್ಥ ಉಡುಪಿಯ ಈ ಗ್ರಾಮದಲ್ಲಿ ಬರೋಬ್ಬರಿ 41 ಮನೆಗಳಿವೆ. ಆದ್ರೆ ಈ ಒಂದು ಗ್ರಾಮಸ್ಥರು ದಿನನಿತ್ಯ ಇಲ್ಲಿ ಸಂಚಾರ ಮಾಡಬೇಕಾದ್ರೆ ಅಥವಾ ಬೇರೆಯವರು ಈ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಬರೋಬ್ಬರಿ 1.5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ನಡೆದುಕೊಂಡು ಹೋಗಬೇಕು. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ಅಷ್ಟಕ್ಕೂ ಆ ಗ್ರಾಮದ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದ್ರೂ ಕೂಡ ಕಾಪು ತಾಲೂಕಿನ ಬೆಟಗೇರಿ ಪ್ರದೇಶದ ಜನರಿಗೆ ಮಾತ್ರ ಒಂದು ರೀತಿಯಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಂತದ್ದು. ಕಾಪು ತಾಲೂಕಿನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಬೆಟಗೇರಿ ಎನ್ನುವಂತ ಊರಿದು. ಇಲ್ಲಿ ಸುಮಾರು 47ಕ್ಕೂ ಅಧಿಕ ಮನೆಗಳಿರುವಂತದ್ದು. ನೂರಾರು ಸಂಖ್ಯೆಯಲ್ಲಿ ವಯೋವೃದ್ಧರು, ಮಕ್ಕಳು ಕೂಡ ವಾಸ ಮಾಡುವಂತ ಪ್ರದೇಶ ಇದು. ಆದ್ರೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒಂದು ಕಡೆ ಇಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಅವರಿಗೆ ಹೋಗೋದಕ್ಕೆ ಸರಿಯಾದ ದಾರಿನೇ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಇಷ್ಟು ವರ್ಷಗಳಾದ್ರೂ ಪಂಚಾಯಿತಿಗಳು ಇದ್ರು, ಸ್ಥಳೀಯ ಬೇರೆ ಬೇರೆ ಆಡಳಿತ ವರ್ಗಗಳು ಇದ್ರೂ ಕೂಡ ಯಾವುದೂ ಕೂಡ ಇವರ ಪ್ರಯೋಜನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಸುಮಾರು 47 ಮನೆಗಳು ಈ ಭಾಗದಲ್ಲಿ ಇರುವಂತದ್ದು. ಮಳೆಗಾಲ ಅಂತ ಬಂದ್ರೆ ಯಾವುದೇ ಊರಿಗೆ ಸಂಪರ್ಕ ಇಲ್ಲದೆ ಬದುಕುವಂತ ಪರಿಸ್ಥಿತಿ. ಬೇಸಿಗೆಯಲ್ಲೂ ಕೂಡ ಅಷ್ಟೇ 1-2 ಕಿಲೋಮೀಟರ್ನಷ್ಟು ಕಾಲು ದಾರಿಯಲ್ಲಿ ಗದ್ದೆಯ ಹುನಿಗಳ ಮೇಲೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು. ಹಾಗಾಗಿ ಇವರು ಬೇರೆ ಬೇರೆ ಕಚೇರಿಗಳ ಬಾಗಿಲು ತಟ್ಟಿದ್ರು, ಪಂಚಾಯತ್ ಬಾಗಿಲು ತಟ್ಟಿದ್ರು, ಜಿಲ್ಲಾಡಳಿತದ ಬಾಗಿಲು ತಟ್ಟಿದ್ರು ಕೂಡ ಇವರ ಪಾಲಿಗೆ ಇನ್ನೂ ಕೂಡ ರಸ್ತೆ ಅನ್ನೋದು ಮರೀಚಿಕೆಯಾಗಿರುವಂತದ್ದು. ಹಾಗಾಗಿ ಈ ಭಾಗದ ಜನರ ಬೇಡಿಕೆ ಇರುವಂತದ್ದು, ನೀವು ನಮಗೆ ಏನೇ ಕೊಡದಿದ್ರು ಪರವಾಗಿಲ್ಲ, ಒಂದು ರಸ್ತೆಯನ್ನ ಮಾಡಿಕೊಡಿ, ನಮ್ಮ ಮಕ್ಕಳು ಶಾಲೆಗೆ ಹೋಗಬೇಕು, ವಯೋವೃದ್ಧರನ್ನ ಹೊತ್ತುಕೊಂಡು ಆಸ್ಪತ್ರೆಗೆ ಸಾಗಿಸೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಗದಂತ ಪರಿಸ್ಥಿತಿ ಇದೆ, ಒಂದು ವಾಹನ ಕೂಡ ಬರೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇರುವ ಈ ಊರನ್ನ ಇನ್ನಾದ್ರೂ ಒಂದಷ್ಟು ಉದ್ಧಾರ ಮಾಡಿ ಅನ್ನುವಂತ ಬೇಡಿಕೆ ಈ ಭಾಗದ ಜನರದ್ದು. ಆದ್ರೆ ಸರ್ಕಾರ ಅಥವಾ
ಅಥವಾ ಸ್ಥಳೀಯರು ಕೂಡ ಒಂದಷ್ಟು ಮನಸ್ಸು ಮಾಡಬೇಕಾಗ್ತದೆ. ಕೆಲವೊಂದು ಕಡೆ ಖಾಸಗಿ ಜಾಗಗಳು ಇರೋದು ಕೂಡ ಒಂದಷ್ಟು ತೊಡಕಿಗೆ ಕಾರಣ ಆಗಿರುವಂತದ್ದು. ಪಂಚಾಯತ್ ಅಥವಾ ಸರ್ಕಾರ ಸ್ಥಳೀಯರನ್ನ, ಖಾಸಗಿ ಜಾಗ ಇರೋರನ್ನ ಮನವೊಲಿಸಿ ಈ ಭಾಗದ ಜನರಿಗೆ ಒಂದು ರಸ್ತೆಯನ್ನ ಮಾಡಿಕೊಡುವ ಕಡೆಗೆ ಗಮನ ಹರಿಸಬೇಕಿದೆ. ಯಾಕಂದ್ರೆ ಗ್ರಾಮ ಗ್ರಾಮಕ್ಕೂ ರಸ್ತೆ ಆಗಬೇಕು ಅನ್ನುವಂತ ಕನಸು ಕಂಡ ಪ್ರಧಾನಿಗಳು ಕೂಡ ನಮ್ಮಲ್ಲಿ ಆಗಿ ಹೋಗಿದ್ರು. ಆದ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆ. ಅದು ಕೂಡ ಮುಂದುವರಿದ ಜಿಲ್ಲೆ ಉಡುಪಿ ಅಂತ ನಾವು ಹೇಳ್ತೇವೆ, ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಂಥ ಉಡುಪಿ ಜಿಲ್ಲೆಯಲ್ಲೇ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಜಿಲ್ಲೆಗಳ ಗತಿ ಏನು ಅನ್ನುವಂತ ಪ್ರಶ್ನೆ ಕೂಡ ನಮ್ಮನ್ನ ಕಾಡ್ತದೆ. ಇಲ್ಲೇ ಸ್ಥಳೀಯರಾಗಿರೋರು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಅವರು ಸಾಕಷ್ಟು ವರ್ಷದಿಂದ ಈ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನೇ ಮಾತಾಡಿಸುವ. ಸರ್, ಇದು ಈ ಸಮಸ್ಯೆಯನ್ನ ಯಾರ ಬಳಿಗೂ ತಗೊಂಡೋಗಿಲ್ವಾ ಅಥವಾ ಯಾವ ಕಾರಣದಿಂದ ಇನ್ನೂ ಕೂಡ ಇಲ್ಲಿ ಕಾಲುದಾರಿಯೇ ಇದೆ, ರಸ್ತೆ ಆಗಿಲ್ಲ ಅನ್ನುವಂಥದ್ದು? ಸರ್, ನಾವು 25 ವರ್ಷದಿಂದ ಪಂಚಾಯತಿಗೆ ಅಲೆದಾಡ್ತಾ ಇದ್ದೇವೆ. ಎಲ್ಲ ಪ್ರಯತ್ನವೂ ನಾವು ಮಾಡಿದ್ದೇವೆ. ಕಳೆದ 5 ವರ್ಷದಿಂದ ನಾವು ನಮ್ಮ ಕೆಲಸಕ್ಕೆ ರಜೆ ಹಾಕಿ ಪಂಚಾಯತಿಗೆ ಹೋಗುದು, ಅಲ್ಲಿ ಕೇಳುದು ಎಂತ ಮಾಡಬೇಕು. ಅವರು ಎಲ್ಲ ಡೀಟೇಲ್ ಕೊನೆಗೆ ಹೇಳಿದ್ರು, ನೀವು ಒಂದು ಲೆಟರ್ ಕೊಡ್ತೇನೆ, ಅದರಲ್ಲಿ ಒಂದು ಸೈನ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಅವರು, ಕೆಲವೆಲ್ಲ ಜಾಗದವರು ಪರವರು ಅಲ್ಲಿ ಇರ್ಬೋದು, ಅವ್ರದ್ದು ಗೊತ್ತಾಗ್ಲಿಲ್ಲ ಆದ್ರೆ ನೀವು ಹೇಳಿ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. 1 ವರ್ಷದಿಂದ ನಾವು ಅವರ ಹಿಂದೆನೇ ಇದ್ದೇವೆ. ಕಚ್ಚಾ ರಸ್ತೆಯನ್ನಾದ್ರೂ ಅಟ್ಲೀಸ್ಟ್ ಮಾಡಿಕೊಡ್ಲಿ ಅನ್ನೋದು ಈ ಗ್ರಾಮದ ಜನರ ಬೇಡಿಕೆ ಆಗಿರುವಂತದ್ದು. ಈ ಕಡೆಗೆ ಸರ್ಕಾರ ಒಂದಷ್ಟು ಗಮನ ಹರಿಸಲಿ ಅನ್ನೋದು ನಮ್ಮ ಆಶಯ ಆಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.